ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಕೀರ್ತನೆಗಳ ಭಾಗ 7ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಸ್ವಸ್ಥ ಮಾಡಿದನು, ನಾಶನದಿಂದ ಅವರನ್ನು ತಪ್ಪಿಸಿದನು. ದೇವರಿಗೆ ಸ್ತೋತ್ರ. Psalms 107:20. He healed them with his command and saved them from the grave. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿಗಳ ಮಕ್ಕಳೇ. ವಾಕ್ಯ ಭಾಗದಲ್ಲಿ ಕರ್ತನ ಸರ್ವಶಕ್ತನಂತ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಸ್ವಸ್ಥ ಮಾಡಿದನು, ನಾಶನದಿಂದ ಅವರನ್ನು ತಪ್ಪಿಸಿದನು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಯೇಸು ಕ್ರಿಸ್ತರನ್ನು ನೆನೆಸ್ಕೊ. ಯಾಕೆಂದರೆ ನಾವು ಹಳೆ ಒಡಂಬಡಿಕೆಗಿಂತ ಹೊಸ ಒಡಂಬಡಿಕೆ ಯಾರಾಗಿರೋದ್ರಿಂದ ಯೇಸುವೇ ನಮಗೆ ಸಮಸ್ತವಾಗಿರೋದರಿಂದ ಯೇಸುವಿನ ತೆಗೆದುಕೊಳ್ಳೋಣ. ಯೇಸು ಕ್ರಿಸ್ತರನ್ನ ಎಷ್ಟು ಜನ ಕೇಳಿಕೊಂಡ್ರು? ಕರ್ತನೇ, ನಿನ್ನೊಂದು ಮಾತು ಹೇಳಿದ್ರೆ ಸಾಕು ನನ್ನ ಮಗನಿಗೆ ಸ್ವಸ್ಥತೆ ಉಂಟಾಗತ್ತೆ. ನಿನ್ನ ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಮಗಳು ಅಪರಿಸ್ಥಿತಿಯಿಂದ ಬಿಡುಗಡೆ ಹೊಂದ್ತಾಳೆ. ನಿನ್ನೊಂದು ಮಾತು ಹೇಳಿದ್ರೆ ಸಾಕು ನನ್ನ ಹಾಳು ಅಪರಿಸ್ಥಿತಿಯಿಂದ ಆತನ ಸ್ವಸ್ಥತೆಯನ್ನು ಹೊಂದ್ಕೋತಾನೆ, ಬಿಡುಗಡೆಯನ್ನು ಹೊಂದ್ಕೋತಾನೆ ಅಂತ ಎಷ್ಟು ಜನ ಹೇಳಿದರು? ಹೌದು, ಯೇಸು ಕ್ರಿಸ್ತರನ್ನು ಎಲ್ಲರನ್ನೂ ಹೋಗಿ ಮುಟ್ಟಿ ವಾಸ ಮಾಡ್ತಾರೆ? ಇಲ್ಲ. ಅವ್ರು ಮುಟ್ಟಿ ವಾಸ ಮಾಡಿರ್ತಕ್ಕಂಥದ್ದು ಬರೀ 1%. 99%ಅಲ್ಲಿ ಅವ್ರ ಮಾತಿನ ಮೂಲಕವಾಗಿ ಸ್ವಸ್ಥತೆ ಉಂಟಾಗುತ್ತೆ. ಆಮೇಲೆ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಭೂಮಿ ನಿರಾಕಾರವಾಗಿ ಬರಿದಾಗಿ ಇತ್ತು. ಸಾಗರದ ಮೇಲೆ ಕತ್ತಲೆ ಕವಿದಿತ್ತು. ದೇವರ ಆತ್ಮನ ನೀರಿನ ಮೇಲೆ ಚಲಿಸಿದನು. ದೇವರು ಬೆಳಕಾಗಲಿ ಅಂದರೆ ಬೆಳಕಾಯಿತು. ದೇವರಿಗೆ ಸ್ತೋತ್ರ. ಬೆಳಕನ್ನು ಕತ್ತಲೆಯನ್ನು ಬೇರ್ಪಡಿಸಿದರು. ಏನಾದರೂ ಮಾಡಿದ್ರೆ ಇಲ್ಲಿ ದೇವರು? ಇಲ್ಲ. ಅವರು ಮಾತನಾಡಿದ್ರು. ದೇವರಿಗೆ ಸ್ತೋತ್ರ. ಆದಿಯಲ್ಲಿ ಯಾರು ಇಲ್ಲದಾಗ ದೇವರು ಎಲ್ಲವನ್ನು ಉಂಟು ಮಾಡಾಗ ಮಾತಿನ ಮೂಲಕವಾಗಿ ಉಂಟು ಮಾಡಿದ್ರು. ದೇವರಿಗೆ ಸ್ತೋತ್ರ. ಹಾಗಾಗಿ ಆ ಮಾತಿಗೆ ಉಂಟು ಮಾಡುವ ಶಕ್ತಿ ಇದೆ. ಆ ಮಾತು ಸೃಷ್ಟಿಸುವ ಮಾತಾಗಿದೆ. ಆ ಮಾತು ಅಷ್ಟು ಮಾತ್ರ ಅಲ್ಲ, ಅಭಿವೃದ್ಧಿಪಡಿಸುವ ಮಾತಾಗಿದೆ. ಸ್ವಸ್ಥತೆಯನ್ನು ಕೊಡುವಂಥ ಮಾತಾಗಿದೆ. ಅಷ್ಟು ಮಾತ್ರ ಅಲ್ಲ, ಆ ಮಾತು ನಮಗೆ ಸೃಷ್ಟಿ ಲಯ ಎಲ್ಲವನ್ನ ಒಂದು ಅಧಿಕಾರವುಳ್ಳಂಥ ಮಾತಾಗಿದೆ. ದೇವರಿಗೆ ಸ್ತೋತ್ರ. ಈಗ ಪ್ರೀತಿಯ ಮಕ್ಕಳು, ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರಾ? ಕರ್ತನೆ, ನಿನ್ನೊಂದು ಮಾತು ಹೇಳು, ನನಗೆ ಈ ಪರಿಸ್ಥಿತಿನ ಬಿಡುಗಡೆ ಉಂಟಾಗಲಿ. ನಿನ್ನೊಂದು ಮಾತು ಹೇಳು, ನನಗೆ ಸ್ವಸ್ಥತೆ ಉಂಟಾಗಲಿ. ನಿನ್ನೊಂದು ಮಾತು ಹೇಳು, ನನಗೆ ಈ ರೋಗದಿಂದ ಗುಣ ಹೊಂದಲಿ ಅಂತ ನಿಮ್ಮಲ್ಲಿ ಯಾರು ಅಂದ್ಕೋತಾ ಇದ್ದೀರಾ? ನಿಶ್ಚಯವಾಗಿ ಕರ್ತನೆ ಮುಂಜಾನೆ ಸಮಯದಲ್ಲಿ ಹೇಳ್ತಾ ಇದ್ದಾರೆ, ಹೌದು, ನಾನು ನನ್ನ ವಾಕ್ಯವನ್ನು ಕಳುಹಿಸಿ ನಿಮಗೆ ನನ್ನ ಸ್ವಸ್ಥತೆಯನ್ನು ಕೊಡ್ತೇನೆ. ನಾನು ನಿಮಗೆ ಸೌಖ್ಯವನ್ನು ಕೊಡ್ತೇನೆ, ನಿಮಗೆ ಬಲವನ್ನು ಕೊಡ್ತೇನೆ, ನಿಮಗೆ ಆರೋಗ್ಯವನ್ನು ಕೊಡ್ತೇನೆ. ಈ ಪರಿಸ್ಥಿತಿಗಳಿಂದ ನಾನು ನಿಮ್ಮನ್ನು ಬಿಡಿಸ್ತೇನೆ. ಈ ಸಮಸ್ಯೆಗಳನ್ನ ನಾನು ಬಿಡಿಸ್ತೇನೆ. ಈ ಸಿಕ್ಕಿನಿಂದ ನಾನು ಬಿಡಿಸ್ತೇನೆ. ನನ್ನ ಮಾತನ್ನು ಕಳಿಸ್ಕೊಡ್ತೇನೆ, ನನ್ನ ವಾಕ್ಯವನ್ನು ಕಳಿಸ್ಕೊಡ್ತೇನೆ ಅಂತ ಈ ಮುಂಜಾನೆ ಸಮಯದಲ್ಲಿ ಕರ್ತನು ನಿಮಗೆ ವಾಗ್ದಾನ ಮಾಡ್ತಾರೆ. ಪ್ರೀತಿಯ ಮಕ್ಕಳೇ, ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರಾ? ಯಾವ ಬಿಡುಗಡೆ ನಿಮಗೆ ಬೇಕು? ಯಾವ ಸ್ವಸ್ಥತೆ ನಿಮಗೆ ಬೇಕು? ಯಾವ ಸಹಾಯ ನಿಮಗೆ ಬೇಕು? ನೀವು ಕೇಳ್ಕೊಡಿ. ವಾಗ್ದಾನ ಮಾಡಿದರೆ ದೇವರೇ, ನನ್ನ ವಾಕ್ಯವನ್ನು ಕಳುಹಿಸಿ ನಿಮಗೆ ಸ್ವಸ್ಥತೆಯನ್ನು ಕೊಡ್ತೇನೆ ಅಂತ. ಹೌದು, ನಿನ್ನ ವಾಕ್ಯವನ್ನು ಕೊಟ್ಟು ನಮಗೆ ಸ್ವಸ್ಥತೆಯನ್ನು ಕೊಡು, ಸೌಖ್ಯವನ್ನು ಕೊಡು, ಆರೋಗ್ಯವನ್ನು ಕೊಡು, ಬಲವನ್ನು ಕೊಡು, ಈ ಪರಿಸ್ಥಿತಿಯಿಂದ ನಮಗೆ ಬಿಡುಗಡೆಯನ್ನು ಕೊಡು ಅಂತ ನೀವು ಕೇಳ್ಕೊಳ್ಳೋದಾದರೆ ನಿಶ್ಚಯವಾಗಿ ಕರ್ತನು ಈ ದಿನ ನಿಮಗೆ ಆ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಆಮೇನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಿಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನೀವು ವಾಗ್ದಾನ ಮಾಡಿದ್ದೀರಾ, ನನ್ನ ವಾಕ್ಯವನ್ನು ಕಳುಹಿಸಿ, ನನ್ನ ಮಾತನ್ನು ಕಳುಹಿಸಿ, ನಾನು ಅವುಗಳಿಗೆ ಸ್ವಸ್ಥತೆಯನ್ನು ಕೊಡ್ತೀನಿ ಅಂತ ಹೇಳಿದ್ದೀರಾ. ಆಮೇನ್. ನಿನ್ನ ಜನರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ನೀವು ನೋಡಿದ್ದೀರಾ. ಅವರು ಯಾವ ಬೇಡಿಕೆಯಲ್ಲಿದ್ದಾರೆ ಅಂತ ನೀವು ನೋಡಿದ್ದೀರಾ. ಯಾವ ಅವಶ್ಯಕತೆ ಅವ್ರಿಗಿದೆ ಅಂತ ನೀವು ನೋಡಿದ್ದೀರಾ. ಯಾವ ಸಮಸ್ಯೆಯಿಂದ ಅವ್ರಿಗೆ ಬಿಡುಗಡೆ ಬೇಕಾಗಿದೆ, ಯಾವ ರೋಗದಿಂದ ಬಿಡುಗಡೆ ಬೇಕಾಗಿದೆ, ಏನು ಸಹಾಯ ಬೇಕಾಗಿದೆ ಅಂತ ನಿಮಗೆ ಗೊತ್ತಿದೆ. ಆಮೇನ್. ವಾಕ್ಯವನ್ನು ಕೊಟ್ಟಿದ್ದೀರಾ. ಬೇಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನೀವು ಆ ಸಹಾಯವನ್ನು ಕಳಿಸ್ಕೊಡಿ. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರಾ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಿಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡ್ತಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ.
ಆಮೇನ್. ಆಲ್ ದಿ ಬೆಸ್ಟ್.